ಹಾವೇರಿ ಲೋಕಸಭಾ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಬಿರು ಬಿಸಿಲನ್ನು ಲೆಕ್ಕಿಸದೆ ಬೊಮ್ಮಾಯಿ ಭರ್ಜರಿ ಮತ ಶಿಕಾರಿ ನಡೆಸಿದ್ದಾರೆ. ಇಂದು ರಾಣೆಬೆನ್ನೂರು ವ್ಯಾಪ್ತಿಯ ಹಲಗೇರಿ, ತಮ್ಮಿನಕಟ್ಟಿ ಗ್ರಾಮಗಳಲ್ಲಿ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಿದರು. ಈ ವೇಳೆ ಮಾತನಾಡಿದ ಬೊಮ್ಮಾಯಿ, ಕಾಂಗ್ರೆಸ್ನವರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲ್ಲ, ಹಾಗಾಗಿ ಬಾಯಿಗೆ ಬಂದಂತೆ ಲಕ್ಷ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂದರು. ಅಲ್ಲದೆ ಮೋದಿಯವರದ್ದು ರೈತ ಪರ ಸರ್ಕಾರ, ರೈತ ಪರವಾದ ನರೇಂದ್ರ ಮೋದಿ ಸರ್ಕಾರವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಕರೆ ಕೊಟ್ಟರು. ಬೊಮ್ಮಾಯಿಗೆ ಮಾಜಿ ಶಾಸಕ ಅರುಣ್ ಕುಮಾರ್, ಬಿಜೆಪಿ ಮುಖಂಡರಾದ ಬಸವರಾಜ ಕೇಲಗಾರ್, ಸಂತೋಷ್ ಕುಮಾರ್ ಪಾಟೀಲ್ ಸಾಥ್ ಕೊಟ್ಟರು. ದೇಶದ 130 ಕೋಟಿ ಜನರನ್ನ ಉಳಿಸಿದಂತ ನರೇಂದ್ರ ಮೋದಿ ಏನಂತ ಕರೆದ್ರೆ ಅವ್ನಿಗೆ ಏನಂತೀರಿ? ದೇವಮಾನವ. ಇಡೀ ಭಾರತೀಯರ ಹೃದಯ ಸಾಮ್ರಾಟ ನರೇಂದ್ರ ಮೋದಿ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಮ್ಗೆಲ್ಲ ಲಸಿಕೆ ಕೊಟ್ಟರು. 130 ಕೋಟಿ ಜನರಿಗೆ ಒಂದಲ್ಲ ಎರಡಲ್ಲ 3 ಬಾರಿ ಪುಕ್ಕಟ್ಟೆ ಲಸಿಕೆಯನ್ನು ಕೊಟ್ಟಂತ ಒಬ್ಬ ಮಾನವೀಯತೆ ಇರುವಂತ ಒಬ್ಬ ನಾಯಕ. ನಾವೊಂದು ಕ್ಷಣ ತನ್ನಿಂದ ತನ ಹೋಗ್ತೀವ್ರಿ, ಏನು ಮಾಡಲಿಲ್ಲ. ಈಗಲೂ 101 ದೇಶಕ್ಕೆ ನಮ್ಮ ನೀರಿನ ಸರಬರಾಜು ಬಂದ್, ಬೋರ್ ಬಂದ್, ಎಲ್ಲ ಬಂದ್ ಮಾಡ್ಕೊಂಡು ಕೂತಾರೆ. ಕರೆಂಟ್ ಟಿಸಿಗೆ ನೋಡಿ ಎಷ್ಟು ತ್ರಾಸಿಗೆ ಜನಕ್ಕೆ. ಮತ್ತೆ 25,000 ರೂಪಾಯಿ ಹಾಕಿದ್ದ, ಈಗ 2.5 ಲಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.